ಮುದ್ದಿನ ಮಕ್ಕಳೇ ಅರಳುವ ಹೂಗಳೇ ನಾಳೆಯ ನಾಡಿನ ಶಿಲ್ಪಿಗಳೇ. ಮುದ್ದಿನ ಮಕ್ಕಳೇ ಅರಳುವ ಹೂಗಳೇ ನಾಳೆಯ ನಾಡಿನ ಶಿಲ್ಪಿಗಳೇ. ಹಾರಿಸಿ ಧ್ವಜವನ್ನು ಕೀರ್ತಿ ಪತಾಕೆಯ ಸಾಹಸ ಸಿಂಹದ ಮರಿಗಳೇ. ಹಾರಿಸಿ ಧ್ವಜವನ್ನು ಕೀರ್ತಿ ಪತಾಕೆಯ ಸಾಹಸ ಸಿಂಹದ ಮರಿಗಳೇ. ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಭಾರತ ಪ್ರಧಾನಮಂತ್ರಿ ಅಂತ ಹೇಳಿ ಇವರು ಮಕ್ಕಳಂದ್ರೆ ಅಷ್ಟೊಂದು ಪ್ರೀತಿ. ಅವರೊಂದು ದ ಡಿಸ್ಕವರಿ ಆಫ್ ಇಂಡಿಯಾ ಅಂತಕ್ಕಂಥ ಒಂದು ಕಾದಂಬರಿಯಲ್ಲಿ ಬಂದಿರತಕ್ಕಂಥ ಒಂದು ಸೆಂಟೆನ್ಸ್ ಏನದಪ್ಪ ಅಂತಂದ್ರ, ನನ್ನ ಹುಟ್ಟಿದ ದಿನವೇ ನನ್ನನ್ನು ನೀವು ಆಚರಣೆ ಮಾಡೋದಕ್ಕಿಂತಲೂ ನಮ್ಮ ಈ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳನ್ನೇ ಅವರ ಹೆಸರಿನ ಮೇಲೆ ಬಾಲ ದಿವಸ ಎಂದು ಆಚರಣೆ ಮಾಡಬೇಕು ಅಂತಕ್ಕಂಥ ಒಂದು ಅವರದೊಂದು ನಿರ್ದೇಶನ ಇತ್ತು. ಹಾಗಾಗಿ ಇಡೀ ನಮ್ಮ ಭಾರತ ದೇಶ ತುಂಬಾ ಏನ್ ಮಾಡ್ತಾ ಇದ್ದೀವಪ್ಪ ಅಂತಂದ್ರ ಅವರ ಜನ್ಮ ದಿನಾಚರಣೆನೇ ಬಾಲಕ ದಿನ ಆಚರಣೆ ಮಾಡಬೇಕಂತ ಹೇಳಿದ ಸಲುವಾಗಿ, ಹಾಗಾಗಿ ನಾವು ಎಲ್ಲ ಇಡೀ ನಮ್ಮ ದೇಶದ ತುಂಬ ಎಲ್ಲ ಬಾಲ ದಿನಾಚರಣೆ ನಾವು ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ನೋಟ್ಬುಕ್ ಅನ್ನು ಕೊಟ್ಟಿರುತ್ತಾರೆ. ಅಪ್ಪ ಸಾಬ್ ತೀರ್ಥೇಶರು ಕನ್ನಡ ಜಾನಪದ ಸಾಹಿತ್ಯ ಅಧ್ಯಕ್ಷರು. ಯಾಕೆ ಕೊಡ್ತಾ ಇದ್ರಪ್ಪ ಅಂತಂದ್ರ, ಇಲ್ಲಿ ಇರ್ತಕ್ಕಂಥ ಮಕ್ಕಳು ಬಹಳಷ್ಟು ಒಂದು ಕೆಳಮಟ್ಟದ ರೇಷೆಯಲ್ಲಿ ಬಂದಿರತಕ್ಕಂಥ ಮಕ್ಕಳು. ಹಾಗಾಗಿ ನಮ್ಮ ಅಪ್ಪ ಸಾಬ್ ನಮ್ಮ ಶಾಲೆಯ ವತಿಯಿಂದ ಈ ವೇದಿಕೆಯ ಮುಖಾಂತರ ಮತ್ತು ಪಾಲಕ ಪೋಷಕರ ವತಿಯಿಂದ ನಾವು ಅವರಿಗೆ ಎಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳಲು. ಅದರ ಜೊತೆಯಲ್ಲಿ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಪ್ರಕಾಶ್ ಸರ್ ಕೂಡ ಒಂದು ಅಂಗಲಿಪಿ ಒಂದ್ ಸ್ವಲ್ಪ ನೋಡ್ಬೇಕು. ಅವರು ಕೂಡ ನಾವು ಯಾರಿಗೂ ಗೊತ್ತಿಲ್ಲದೆ ಗೊತ್ತಿಲ್ಲದೆ ಅವರು ಕೂಡ ಈ ಮಕ್ಕಳನ್ನು ಕೊಡ್ತಾ ಇದ್ದಾರೆ. ಶುಭಾಶಯಗಳನ್ನು ಕೋರುವುದ್ರ ಜೊತೆಗೆ ಮತ್ತು ಬಂದಿರತಕ್ಕಂಥ ಎಲ್ಲರಿಗೂ ಶುಭಾಶಯಗಳನ್ನು ಕೋರುವುದ್ರ ಜೊತೆಗೆ ಆಕಸ್ಮಿಕವಾಗಿ, ಯಾಕಂದ್ರೆ ಇದು ಪ್ಲಾನ್ ಇರಲಿಲ್ಲ, ದಯವಿಟ್ಟು ಮುಖ್ಯ ಗುರುಗಳಲ್ಲಿ ಎಲ್ಲ ಸಿಬ್ಬಂದಿಯಲ್ಲಿ ನಮ್ಮ ಪ್ರಕಾಶ್ ಸರ್ ಅವರು ಮೊನ್ನೆ ಒಂದು ಜಿಲ್ಲಾ ಶಿಕ್ಷಕ ಪ್ರಶಸ್ತಿ ಪಡೆದರು ಸರ್. ಅದು ಕಾರ್ಯಕ್ರಮ ಮುಗಿತ್ತು, ಅವಾಗ ನಾವು ಹೋಗಿನಿ ಅಲ್ಲಿ SM ಪಂಡಿತರಂಗಗೆ ಒಂದು ಫೋಟೋರೇ ತಕ್ಕೋರಿ ಅನ್ನೋದು. ಫೋಟೋ ತೆಗೆದ್ರೆ, ಯಾಕಂದ್ರೆ ನಮ್ಮ ತಂದೆಯವ್ರ ಕೈಯೊಳಗ ಅವ್ರು ಕಲ್ತಂತ ವಿದ್ಯಾರ್ಥಿಗಳು, ಇವ್ರ ಮಗ ನಮ್ಮ ಕೈಯೊಳಗೆ ಕಲ್ತಾವ, ಅವ್ರು ಡಾಕ್ಟರ್ ಆಗ್ಯಾರ ನೋಡಿ. ಅಂತ ಒಬ್ಬ ವಿದ್ಯಾರ್ಥಿ, ಅಂತ ಗುರುಗಳು ನಿಮ್ಮ ಶಾಲೆಗೆ ಬಂದದ್ದು ನಿಮ್ಮ ಪುಣ್ಯ. ಸೊ ಅದಕ್ಕಾಗಿ ಅವ್ರು ಬೇರೆ ಯಾರು ಅಲ್ಲ, ನಿರ್ಗುಡಿ ಅವ್ರು. ಅದಕ್ಕ ಒಂದು ಹಾಡ ಹೇಳಿ 2 ಮಾತಿಗೆ ವಿರಾಮ ಕೊಡ್ತೀವಿ. ಓ ಚೆಲುವಿನ ಓ ಮುದ್ದಿನ ಚೆಲುವಿನ ಮುದ್ದಿನ ಮಕ್ಕಳೇ, ಚೆಲುವಿನ ಮುದ್ದಿನ ಮಕ್ಕಳೇ, ಮನೆ ಮನೆಯ ಅಂಗಳದಿ ಅರಳಿರುವ ಹೂಗಳೇ, ಮನೆ ಮನೆಯ ಅಂಗಳದಿ ಅರಳಿರುವ ಹೂಗಳೇ, ನಾಳೆ ದಿನ ನಡೆಸುವರು ನೀವುಗಳೇ. ಓ ಚೆಲುವಿನ ಓ ಮುದ್ದಿನ ಚೆಲುವಿನ ಮುದ್ದಿನ ಮಕ್ಕಳೇ. ತಂದೆ ತಾಯಿ ಹೇಳಿದ ರೀತಿ ನಡೆಯಲೇಬೇಕು, ಶಾಲೆಯ ಗುರುಗಳು ಕಲಿಸಿದ ಪಾಠ ಕಲಿಯಲೇಬೇಕು, ದೊಡ್ಡವರಲ್ಲಿ ಭಕ್ತಿ ಗೌರವ ತೋರಲು ಬೇಕು, ಸತ್ಯವನೆಂದು ನೀವು ನಡೆನುಡಿಯಲ್ಲಿ ಪಾಲಿಸಬೇಕು. ಓ ಚೆಲುವಿನ ಓ ಮುದ್ದಿನ ಚೆಲುವಿನ ಮುದ್ದಿನ ಮಕ್ಕಳೇ. ಮಕ್ಕಳ ದಿನವೆಂದು